ಮಾಡರ್ನ್ ಡೇ ಕಾರ್ಗಳಲ್ಲಿ ಕಾರ್ನ ಕ್ಲಚ್ ಪ್ರೆಸ್ ಮಾಡದೇನೆ ಕಾರ್ ಸ್ಟಾರ್ಟ್ ಆಗುದಿಲ್ಲ. ಯಾಕೆ ಅಂತ ನಿಮ್ಗೆ ಗೊತ್ತಿದ್ಯಾ? ಏನಣ್ಣ? ಹಳೆ ಕಾರ್ಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಕಾರ್ನ ಕ್ಲಚ್ ಪ್ರೆಸ್ ಮಾಡದಿದ್ರು ಕೂಡ ಕಾರ್ ಸ್ಟಾರ್ಟ್ ಆಗ್ತಾ ಇತ್ತು. ಬಟ್ ಇವಾಗಿನ ಕಾರ್ಗಳಲ್ಲಿ ಯಾಕೆ ಆಗ್ತಾ ಇಲ್ಲ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಸ್, ಇದೊಂದು ಸೇಫ್ಟಿ ಫೀಚರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾರ್ನ ಕ್ಲಚ್ ಪ್ರೆಸ್ ಮಾಡಿದಾಗ ಕಾರ್ ಇನ್ ಕೇಸ್ ಏನಾದ್ರು ಗೇರ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ, ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಆ ಕಾರ್ ಅನ್ನೋದು ಮೂವ್ ಆಗುತ್ತೆ. ಮೂವ್ ಆಗೋದ್ರಿಂದ ಕೆಲವೊಂದು ಆಕ್ಸಿಡೆಂಟ್ ಗಳು ಆಗುವಂತ ಚಾನ್ಸಸ್ ಇರುತ್ತೆ. ಯಾವಾಗ ಚಿಕ್ಕ ಮಕ್ಕಳು ಏನಾದ್ರು ಕಾರ್ನ ಸ್ಟಾರ್ಟ್ ಮಾಡ್ತಾರೆ, ಅವಾಗ ನೀವು ಕ್ಲಚ್ ಪ್ರೆಸ್ ಮಾಡದೇನೆ ಕಾರು ಸ್ಟಾರ್ಟ್ ಆಗೋದ್ರಿಂದ ಕಾರ್ ನಲ್ಲಿ ಕೆಲವೊಂದು ಆಕ್ಸಿಡೆಂಟ್ ಆಗ್ಬೋದು. ಸೆಕೆಂಡ್ ರೀಸನ್ ಏನಂತ ಹೇಳಿದ್ರೆ, ಕಾರ್ನ ಕ್ಲಚ್ ನ ಯಾವಾಗ ಪ್ರೆಸ್ ಮಾಡಿರ್ತಾರ, ಎಂಜಿನ್ ಇಂದ ಟ್ರಾನ್ಸ್ಮಿಷನ್ ನ ಲೋಡ್ ಏನಿದೆ ಅದು ಕೂಡ ರಿಲೀಸ್ ಆಗುತ್ತೆ. ಯಾಕಂದ್ರೆ ಕ್ಲಚ್ ಪ್ರೆಸ್ ಮಾಡಿದಾಗ ಟ್ರಾನ್ಸ್ಮಿಷನ್ ಮತ್ತೆ ಎಂಜಿನ್ ಡಿಸೆಂಗೇಜ್ ಆಗೋದ್ರಿಂದ ಈ ಕಾರ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ಟಾರ್ಟರ್ ಮೋಟರ್ ಮೇಲೆ ಒಂದು ಅಡಿಷನಲ್ ಲೋಡ್ ಅನ್ನೋದು ಬೀಳೋದಿಲ್ಲ. ಆ ಒಂದು ಅಡಿಷನಲ್ ಲೋಡ್ ರಿಲೀಸ್ ಆಗೋದ್ರಿಂದ ಸ್ಟಾರ್ಟರ್ ಮೋಟರ್ ಮತ್ತೆ ಬ್ಯಾಟರಿಯ ಲೈಫ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇದಕ್ಕೋಸ್ಕರ ಕ್ಲಚ್ ಪೆಡಲ್ ನಲ್ಲಿ ಒಂದು ಸೆನ್ಸರ್ ಅಥವಾ ಸ್ವಿಚ್ ನ ಕೊಟ್ಟಿರ್ತಾರೆ. ಈ ಸ್ವಿಚ್ ಅನ್ನೋದು ಇಂಜಿನ್ ನ ಕಂಟ್ರೋಲ್ ಮಾಡ್ಯೂಲ್ ಗೆ ಸಿಗ್ನಲ್ ಕಳಿಸುತ್ತೆ. ಯಾವಾಗ ಕ್ಲಚ್ ಪೆಡಲ್ ಪ್ರೆಸ್ ಆಗುತ್ತೆ ಅವಾಗ ಮಾತ್ರ ಕಾರ್ನ ಸ್ಟಾರ್ಟ್ ಮಾಡೋದಕ್ಕೆ ಇಂಜಿನ್ ಕಂಟ್ರೋಲ್ ಮಾಡ್ಯೂಲ್ ಅನ್ನೋದು ಅಲೋ ಮಾಡುತ್ತೆ.